ಬಾಗಲಕೋಟೆ ಲೋಕ ಅಖಾಡವನ್ನ ಗೆಲ್ಲುವುದಕ್ಕೆ ಶಾಸಕರಿಗೆ ಮೆಗಾ ಟಾಸ್ಕ್ ಅನ್ನು ನೀಡಲಾಗಿದೆ. ಸಭೆ ನಡೆಸಿ ಟಾಸ್ಕ್ ಅನ್ನು ನೀಡಿದ್ದಾರೆ ಆರ್ಬಿ ತಿಮ್ಮಾಪುರ ಶಿವಾನಂದ ಪಾಟೀಲ್. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಮತಯಾಚನೆಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರತಿ ಕ್ಷೇತ್ರದಲ್ಲಿ ಲೀಡ್ ಬರುವಂತೆ ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ಈ ಟಾಸ್ಕ್ಗಳನ್ನು ನೀಡಲಾಗಿದೆ. ಸರ್ಕಾರದ ಗ್ಯಾರಂಟಿಯನ್ನ ಫೋಕಸ್ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಾಯಕರುಗಳು. 20 ವರ್ಷಗಳಿಂದ ಗದ್ದಿಗೌಡರ ಶೂನ್ಯ ಅಭಿವೃದ್ಧಿಯನ್ನ ಇಟ್ಕೊಂಡು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಮುಧೋಳ ಬದಾಮಿ ಕ್ಷೇತ್ರಗಳಲ್ಲಿ ಗದ್ದಿಗೌಡರಿಗೆ ನಡುಕ ಶುರುವಾಗಿದೆ. ಅಭಿವೃದ್ಧಿ ಯೋಜನೆಗಳಿಗೇನಿದೆ, ಗ್ಯಾರಂಟಿ ಯೋಜನೆಗಳಿಗೇನಿದೆ, ಇದರ ಮುಖಾಂತರವಾಗಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಲೀಡ್ ಬರಬೇಕು ಅನ್ನುವಂಥ ಟಾಸ್ಕ್ ಅನ್ನ ನೀಡಲಾಗಿದೆ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಅಭಿವೃದ್ಧಿ ಕಾರ್ಯಗಳಿದೆ, ಅದನ್ನೇ ಮುಂದಿಟ್ಕೊಂಡು ಮತಯಾಚನೆಯನ್ನ ಮಾಡಿ, ಗ್ಯಾರಂಟಿ ಯೋಜನೆಗಳಿದೆ, ಅದನ್ನ ಮುಂದಿಟ್ಕೊಂಡು ಮತಬೇಟೆಯನ್ನ ಮಾಡಿ, ಇಲ್ಲಿವರೆಗೂ ಏನು ಕೆಲಸ ಮಾಡ್ತಿದ್ದವ್ರ ಬಗ್ಗೆ ನೀವು ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ನ ಹೇಗೆ ಗೆಲ್ಲಿಸ್ಕೊಂಡು ಬರಬೇಕು, ಪ್ರತಿ ಬೂತ್ನಲ್ಲೂ ಕೂಡ ಯಾವ ರೀತಿಯಾಗಿ ಲೀಡ್ ಬರಬೇಕು, ಲೀಡ್ ಬರೋ ಥರ ನೀವ್ಯಾವ ಥರ ಮಾಡಬೇಕು ಅಂತ ಎಲ್ಲ ಸಮುದಾಯದ ನಾಯಕರುಗಳಿಗೆ ಮತ್ತು ವಾರ್ಡ್ನ ನಾಯಕರುಗಳಿಗೆ, ಪ್ರಮುಖರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರು, ಜೆ.ಡಿ. ಪಾಟೀಲ್ ಸಾಹೇಬರು, ಶೆಟ್ಟಿ ಸಾಹೇಬರು, ಸಿದ್ದು ಕೊಣ್ಣೂರ್ ಅವರು ಹಾಗೂ ಹುಣಗುಂದ್ ಇಲಿಕಲ್ ಬ್ಲಾಕ್ನ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರು, ಜೆ.ಡಿ. ಪಾಟೀಲ್ ಸಾಹೇಬರು, ಶೆಟ್ಟಿ ಸಾಹೇಬರು, ಸಿದ್ದು ಕೊಣ್ಣೂರ್ ಅವರು ಹಾಗೂ ಹುಣಗುಂದ್ ಇಲಿಕಲ್ ಬ್ಲಾಕ್ನ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರು, ಜೆ.ಡಿ. ಪಾಟೀಲ್ ಸಾಹೇಬರು, ಶೆಟ್ಟಿ ಸಾಹೇಬರು, ಸಿದ್ದು